ಅಪೊಸ್ತಲನಾದ ಪೌಲನು ಕೊಲೆಸ್ಸೇರಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ ಯಾರಾದರೂ ಒಬ್ಬರು ಓದಲು. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಎರಡನೇದಾಗಿ ಒಂದು ವಾಕ್ಯವನ್ನು ಓದೋಣ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯ. ಸಹಾಯಕನಾಗಿರಬೇಕೆಂದು ಸತ್ಯ ಸಂಯೋಜನೆ ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಅವರು ಕ್ಲೆಮೆನ್ಸ್ ಮುಂತಾದ ನನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸ ಪಟ್ಟವರು. ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದವೆ. ನೋಡಿ, ಇಲ್ಲಿ ಜೀವಬಾಧ್ಯರ ಒಂದು ಪುಸ್ತಕ ಎಂಬುದಾಗಿ ಇಲ್ಲಿ ಒಂದು ಪದವನ್ನು ಬಳಸಿದ್ದಾರೆ. ಜೀವಬಾಧ್ಯರ ಪುಸ್ತಕದಲ್ಲಿ ಹೆಸರುಗಳು ಬರೆಯಲ್ಪಟ್ಟಿರಬೇಕು. ನಾವು ದೇವರ ರಾಜ್ಯದ ಪ್ರಜೆಗಳಾಗಿದ್ದರೆ, ನಾವು ಅಂಧಕಾರದಿಂದ ಕತ್ತಲಿಂದ ಬಿಡಿಸಲ್ಪಟ್ಟು ಪರಲೋಕ ರಾಜ್ಯದ ನಾವು ಜನರಾಗಿದ್ದರೆ, ನಮ್ಮ ಹೆಸರುಗಳು ಪರಲೋಕ ರಾಜ್ಯದಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ, ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರಬೇಕು. ಹಲ್ಲೆಲೂಯ. ಏನು ಅಷ್ಟು ಮುಖ್ಯನ ಇದು? ಜೀವಬಾಧ್ಯರ ಪುಸ್ತಕದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಡಬೇಕಾ? ಇದಷ್ಟು ಪ್ರಾಮುಖ್ಯವಾದದ್ದ ಎಂಬುದನ್ನು ನೀವು ಕೇಳಬಹುದು. ಹೌದು ಪ್ರಿಯರೇ, ಇದು ಖಂಡಿತ ಪ್ರಾಮುಖ್ಯವಾದದ್ದು. ಯಾಕೆ ಅಂದ್ರೆ, ನೀವು ಪ್ರಕಟಣೆಯ ಪುಸ್ತಕದಲ್ಲಿ ದೇವರು ನ್ಯಾಯ ತೀರಿಸುವಾಗ, ಈ ಲೋಕಕ್ಕೆ ಜಡ್ಜ್ಮೆಂಟ್ ಕೊಡುವಾಗ, ಯಾರ್ಯಾರ ಹೆಸರುಗಳು ಜೀವಬಾಧ್ಯರ ಪುಸ್ತಕದಲ್ಲಿ ಪಟ್ಟಿಯಲ್ಲಿ ಇಲ್ಲವೋ ಅವರನ್ನು ನಿತ್ಯ ನರಕದಲ್ಲಿ ಅವರಿಗೆ ದೊಬ್ಬಲ್ಪಡ್ತಾರೆ. ಅವರು ಅಲ್ಲಿಗೆ ನಿತ್ಯವಾದ ನರಕದ ಯಾತನೆಗೆ ಅವರು ಅಲ್ಲಿ ಹಾಕಲ್ಪಡ್ತಾರೆ ಎಂಬುದಾಗಿ ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಿಮ್ಮ ಹೆಸರು, ನನ್ನ ಹೆಸರು ವೋಟರ್ ಐ ಡಿಯಲ್ಲಿ ಮಿಸ್ ಆದ್ರೂ, ಆಧಾರ್ ಕಾರ್ಡಲ್ಲಿ ಮಿಸ್ ಆದ್ರೂ, ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಮಿಸ್ ಆದ್ರೂ, ಬೇರೆ ಯಾವುದೇ ಈ ಭೂಮಿಯಲ್ಲಿರುವಂತಹ ನಮ್ಮ ದಾಖಲೆಗಳಲ್ಲಿ ಮಿಸ್ ಆದ್ರೂ, ಇದ್ದರೂ ಇಲ್ಲದೆ ಹೋದರೂ, ನಾವು ಪರಲೋಕದ ಪ್ರಜೆಗಳಾಗಿದ್ದರೆ ನಿಮ್ಮ ಹೆಸರು, ನನ್ನ ಹೆಸರು ಪರಲೋಕದಲ್ಲಿರುವಂತಹ ಆ ಜೀವಬಾಧ್ಯರ ಪುಸ್ತಕದಲ್ಲಿ, ಆ ಪಟ್ಟಿಯಲ್ಲಿ ಖಂಡಿತ ಇರಬೇಕು. ಹಲ್ಲೆಲೂಯ. ನೀವು ವಿಮಾನದಲ್ಲಿ ಪ್ರಯಾಣ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಫ್ಲೈಟ್ ಅಲ್ಲಿ ಹೋಗ್ತೀರಾ, ಏರೋಪ್ಲೇನ್ ಅಲ್ಲಿ ಹೋಗ್ತೀರಾ. ಸೀದಾ ನೀವು ಏರ್ಪೋರ್ಟಿಗೆ ಹೋಗಿ ಪ್ಲೇನ್ ಅಲ್ಲಿ ಹೋದ್ರೆ ನಿಮಗೆ ಬಿಡ್ತಾರಾ? ಹತ್ತಿಸ್ತಾರ? ನೀವು ಏರೋಪ್ಲೇನ್ ಅಲ್ಲಿ ಪ್ರಯಾಣ ಮಾಡಕ್ಕಾಗುತ್ತಾ? ಆಗಲ್ಲ. ಯಾಕೆ ಗೊತ್ತಾ? ಅಲ್ಲಿ ಒಂದು ಪಟ್ಟಿ ಇಟ್ಟಿರ್ತಾರೆ. ಯಾರ್ಯಾರ ಹೆಸರುಗಳು ಆ ಪಟ್ಟಿಯಲ್ಲಿ, ಆ ವಿಮಾನದಲ್ಲಿ ಹತ್ತಿಸುವ ಅಧಿಕಾರಿಯ ಕೈಯಲ್ಲಿರುತ್ತೋ ಆ ಲಿಸ್ಟ್ ಅನ್ನ, ಆ ಪಟ್ಟಿಯಲ್ಲಿ ಅವರು ನೋಡ್ತಾರೆ. ನಿಮ್ಮ ಹೆಸರು ಅಲ್ಲಿ ಇದ್ರೆ ನೀವು ಫ್ಲೈಟ್ ಒಳಗೆ ಹೋಗ್ಬೋದು, ಇಲ್ಲ ಅಂದ್ರೆ ಹೋಗಕ್ಕೆ ಸಾಧ್ಯ ಇಲ್ಲ. ವೋಟ್ ಹಾಕಕ್ಕೆ ಹೋಗ್ತೀರಾ, ವೋಟರ್ ಐ ಡಿ ನಿಮ್ಮ ಹತ್ರ ಇರ್ಬೋದು, ಗುರುತಿನ ಚೀಟಿ ಇರ್ಬೋದು, ಆದ್ರೆ ಅದೇ ಅಲ್ಲಿ ವೋಟ್ ಬೂತ್ ಅಲ್ಲಿ ನಿಮ್ಮ ಆ ಒಂದು ಹೆಸರು ಆ ಲಿಸ್ಟ್ ಅಲ್ಲಿ, ಆ ಪಟ್ಟಿಯಲ್ಲಿ ಇರಬೇಕು. ಇದನ್ನು ಓಡಾಗ ಬಿಡ್ತಾರೆ. ನೋಡಿ, ಈ ಭೂಮಿಯಲ್ಲಿ ನಿಮ್ಮ ಹೆಸರು ಎಷ್ಟು ಎಲ್ಲೆಲ್ಲಿ ಇರಬೇಕು. ಪ್ರಾಮುಖ್ಯವಾಗಿ ಒಂದು ಟ್ರೈನ್ ಅಲ್ಲಿ ರಿಸರ್ವೇಶನ್ ಮಾಡಿ ನೀವು ಪ್ರಯಾಣ ಮಾಡಬೇಕು ಎಂಬುದಾಗಿ ನೋಡೋದಾದ್ರೆ ಅಲ್ಲೂ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು. ನೀವು ವೋಟ್ ಹಾಕಕ್ಕೆ ಹೋದ್ರೆ ಅಲ್ಲಿ ನಿಮ್ಮ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಬೇಕು. ಒಂದು ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾದ್ರೂ ಅಲ್ಲಿಯೂ ನಿಮ್ಮ ಹೆಸರು ಪಟ್ಟಿಯಲ್ಲಿ ಇರಬೇಕು. ಅದೇ ರೀತಿ ಪ್ರಿಯರೇ, ಪರಲೋಕದಲ್ಲಿ ಜೀವಬಾಧ್ಯರ ಪುಸ್ತಕ ಎಂಬ ಒಂದು ಪುಸ್ತಕ, ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು, ನನ್ನ ಹೆಸರು ಬರೆಯಲ್ಪಟ್ಟಿದ್ದರೆ ಮಾತ್ರನೇ ನಾವು ಪರಲೋಕದಲ್ಲಿ ಪ್ರವೇಶ ಮಾಡುವುದಕ್ಕೂ ನಿತ್ಯ ಜೀವನ ಹೊಂದಿಕೊಳ್ಳೋದಕ್ಕೂ ಸಾಧ್ಯ
ಅದು ಎಲ್ಲಿ ಕೊಡಲ್ಪಡುತ್ತೆ? ಈ ಭೂಮಿಯಲ್ಲೇ ನಮಗೆ ಕೊಡಲ್ಪಡುತ್ತೆ. ಈ ಭೂಮಿಯಲ್ಲಿ ಇರುವಾಗಲೇ ನಮ್ಮ ಹೆಸರುಗಳು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಡುತ್ತೆ. ಅದು ಯಾವಾಗ? ನೀವು ಯೇಸು ಸ್ವಾಮಿಯನ್ನು ನಂಬಿದ್ರೆ ಮಾತ್ರ ಸಾಲದು. ಯೇಸು ಸ್ವಾಮಿಯನ್ನು ನೀವು ಸ್ವೀಕರಿಸಿಕೊಂಡ್ರೆ ಮಾತ್ರ ಸಾಲದು. ತಂದೆ, ಕುಮಾರ, ಪವಿತ್ರಾತ್ಮನ ಹೆಸರಲ್ಲಿ ನೀವು ಮುಳುಗಿ ದೀಕ್ಷಾ ಸ್ನಾನ ಹೊಂದಿರಬೇಕು, ದೀಕ್ಷಾ ಸ್ನಾನ ಪಡೆದಿರಬೇಕು, ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಿರಬೇಕು, ಪಾಪದಿಂದ ತೊಳೆಯಲ್ಪಟ್ಟ ಅನುಭವವುಳ್ಳವರಾಗಿರಬೇಕು. ಯೇಸು ಸ್ವಾಮಿನೇ ನಿಜವಾದ ದೇವರು, ಆತನೇ ನನ್ನನ್ನು ಸೃಷ್ಟಿಸಿದಂತವರು. ನನಗೋಸ್ಕರ ಅವರು ಭೂಮಿಗೆ ಬಂದು ತನ್ನ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಸತ್ತು ಜೀವಂತವಾಗಿರುವಂತ ನಿಜ ದೇವರು, ಜೀವವುಳ್ಳ ದೇವರು ಎಂಬುದನ್ನ ನೀವು ಮನಪೂರ್ವಕವಾಗಿ ನಂಬಿ ದೀಕ್ಷಾ ಸ್ನಾನ ಹೊಂದೋದಾದ್ರೆ ನಿಮ್ಮ ಹೆಸರುಗಳು ಪರಲೋಕ ರಾಜ್ಯದ ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಡುತ್ತೆ. ಪಕ್ಕದಲ್ಲಿರೋರನ್ನ ಕೈ ಹಿಡಿದು ಕೇಳಿ, ನೀವು ದೀಕ್ಷಾ ಸ್ನಾನ ತಗೊಂಡ್ಬಿಟ್ರ? ಇನ್ನೂ ತಗೊಂಡಿಲ್ವಾ? ಎಷ್ಟು ವರ್ಷ ಕಾಯ್ತಾ ಇದ್ದೀರಾ? ಮುಂದಿನ ಭಾನುವಾರನೇ ದೀಕ್ಷಾ ಸ್ನಾನ ಆರಾಧನೆ. ಪಾಸ್ಟರ್ ನಾವು ಹೇಳ್ಬಿಟ್ಟು ಹೋಗ್ತೀವಿ, ಪಾಸ್ಟಿಗೆ ಹೇಳ್ಬಿಟ್ಟು ಹೋಗ್ತೀವಿ. ಯಾರ ದೀಕ್ಷಾ ಸ್ನಾನ ತಗೊಂಡಿಲ್ಲ ಕೈ ಇದ್ರೆ? ಯಾರು ದೀಕ್ಷಾ ಸ್ನಾನ ತೆಗೆದುಕೊಂಡಿಲ್ಲ? ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇದೆ. ನೀವು ದೀಕ್ಷಾ ಸ್ನಾನ ಪಡಿಬೇಕು. ಆಗ ನಿಮ್ಮ ಹೆಸರುಗಳು ಪರಲೋಕದ ಜೀವಬಾಧ್ಯರ ಪಟ್ಟಿಯಲ್ಲಿ ಪುಸ್ತಕದಲ್ಲಿ ಬರೆಯಲ್ಪಡುತ್ತೆ. ಆದ್ರೆ ನೀವು ಇಲ್ಲೇ ಇದ್ದೀರಾ, ಆದ್ರೆ ನೀವು ಪರಲೋಕದ ಪ್ರಜೆಗಳು. ಒಂದು ದಿನ ಈ ಲೋಕವನ್ನು ಬಿಟ್ಟು ನಾವು ಕಣ್ಣನ್ನು ಮುಚ್ಚಿ ನಾವು ಪರಲೋಕಕ್ಕೆ ಏರಿ ಹೋಗುವಾಗ ಅಲ್ಲಿ ದೊಡ್ಡ ಹೆಬ್ಬಾಗಿಲುಗಳು, ಅಲ್ಲಿ ದೊಡ್ಡ ದೇವದೂತರುಗಳು ನಿಂತು ನಿಮ್ಮನ್ನು ವೆಲ್ಕಮ್ ಮಾಡುವಾಗ, ಸುಸ್ವಾಗತ ಮಾಡುವಾಗ ಮೊದಲನೇದಾಗಿ ಅವರು ನೋಡುವಂತ ಕಾರ್ಯ ಗೊತ್ತಾ? ನಿಮ್ಮ ಹೆಸರುಗಳು ಆ ಪಟ್ಟಿಯಲ್ಲಿ ಇದೆಯಾ? ಅದಕ್ಕೆ ನೀವು ಮಿಸ್ ಮಾಡ್ಕೋಬೇಡಿ. ನಾಳೆ, ಮುಂದಿನ ತಿಂಗಳು, ಮುಂದಿನ ವರ್ಷ ನನ್ನ ಮಗನ ಮದುವೆ ಆಗಲಿ, ನನ್ನ ಮಗನಿಗೆ ಮಗು ಹುಟ್ಟಲಿ, ನನ್ನ ಮಗ ವಿದ್ಯಾಭ್ಯಾಸ ಆಗಲಿ, ನನ್ನ ಮಗಳಿಗೆ ಮದುವೆ ಮಾಡಿಬಿಡ್ತೀನಿ, ಆಮೇಲೆ ಇದೆಲ್ಲ ಬಿಟ್ಬಿಡಿ. ಇವತ್ತೇ ಕಾಲಾವಕಾಶ. ಎಷ್ಟು ಬೇಗ ಸಾಧ್ಯನೋ ಪಾಸ್ಟರ್ ಹತ್ರ ಹೇಳಿ ನೀವು ದೀಕ್ಷಾ ಸ್ನಾನ ಪಡೆದುಕೊಳ್ಳ್ರಿ. ಆಗ ನಿಮ್ಮ ಹೆಸರುಗಳು ಪರಲೋಕದ ಜೀವಬಾಧ್ಯರ ಪಟ್ಟಿಯಲ್ಲಿ ಪುಸ್ತಕದಲ್ಲಿ ತಕ್ಷಣ ಬರೆಯಲ್ಪಡುತ್ತೆ. ಆಗ ನೀವು ಪರಲೋಕದ ರಾಜ್ಯದ ಪ್ರಜೆಗಳಾಗಿ ಈ ಭೂಮಿಯಲ್ಲಿ ವಾಸ ಮಾಡುವಂತವರಾಗಿದ್ದೀರಿ. ಹಲ್ಲೆಲೂಯಾ.